ದಿನದಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಲಾಂಗ್ ವಿಡಿಯೋಸ್ ಮಾಡಿ, ಹಾಗೆಯೇ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಅದರಲ್ಲಿ ನಿಮಗೆ ಬೋರಿಂಗ್ ಫ್ಯಾಕ್ಟರ್ ಕಾಣಿಸ್ಬಾರ್ದು. ಕ್ವಿಕ್ಕಾಗಿ ಮಾಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವತ್ತು ಕ್ವಿಕ್ಕಾಗಿ ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಪಟ್ ಅಂತ ನನ್ನ ತಲೆಗೆ ಒಂದು ಐಡಿಯಾ ಬಂತು. ಸಾಲ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಹಂಗೆಲ್ಲವೂ ನೋಡಿ ನನ್ನ ಮೇಲೆಲ್ಲವೂ ಜಾಸ್ತಿ ಆಗ್ಬಿಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಲಾಂಗ್ ವೀಡಿಯೋಸ್ ಮಾಡಿ, ಡೈಲಿ ವ್ಲಾಗ್ಸ್ನ ಮಾಡಿ ಅಂತ. ಬಟ್ ನನಗೆ ಮಾಡೋದಕ್ಕೆ ಇಷ್ಟನೇ, ಆದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಕಾಲೇಜು ಎಕ್ಸಾಮ್ಸು ಅದು ಇದು ಅಂತ. ಬಟ್ ಈಗಲೂ ಅಷ್ಟೇ, ನಾನು ವೀಡಿಯೋಸ್ ಮಾಡಿಬಿಡೋದೇನೋ ಮಾಡಿಬಿಡ್ತೀನಿ. ಬಟ್ ಈ ಎಡಿಟಿಂಗ್ ಅಂತ ಬಂದರೆ ದೊಡ್ಡ ತಲೆನೋವು ಅನಿಸುತ್ತೆ. ಹಾಗೆಯೇ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಅದರಲ್ಲಿ ನಿಮಗೆ ಬೋರಿಂಗ್ ಫ್ಯಾಕ್ಟರ್ ಕಾಣಿಸ್ಬಾರ್ದು, ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇರಬೇಕು. ಹಾಗಂತ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಯಾವುದ್ಯಾವುದೋ ಥರ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇನ್ ಕೇಸ್ ನಾನು ಯಾವುದ್ಯಾವುದೋ ರೀತಿ ವ್ಲಾಗ್ಸ್ ಹಾಕಿದ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದ್ದರೂ ಕೂಡ, ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇದ್ದರೂ ಕೂಡ ನೀವು ಆಮೇಲೆ ನೋಡೋದಿಲ್ಲ. ಆ ಥರ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಇನ್ನು ಇವತ್ತಿನ ಬ್ಲಾಗಲ್ಲಿ ನನ್ನ ಡೇ ರೋಟೀನ್ ಹೇಗೆ ಇರುತ್ತೆ, ಹಾಗೆಯೇ ನನ್ನ ಕಡೆಯಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡೋದಲ್ಲ ಎಂಡ್ವರೆಗೂ ನೋಡೋದನ್ನು ಮರಿಬೇಡಿ. ಬನ್ನಿ, ಇನ್ನೂ ಯಾಕೆ ವೆಯ್ಟ್ ಮಾಡಿಸ್ಲಿ, ಲೆಟ್ಸ್ ಗೆಟ್ ಇಂಟು ದಿ ವ್ಲಾಗ್. ಸೊ ಇವತ್ತು ಮಂಗಳವಾರ, ನಮ್ಮದು ವಾರದಲ್ಲಿ 3 ದಿನವೂ ವಾರನೇ ಇದೆ ನಮ್ಮದು. ಮಂಗಳವಾರ, ಶುಕ್ರವಾರ, ಶನಿವಾರ. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ನಡೀತಾನೆ ಇರುತ್ತೆ. ಸೊ ಇವತ್ತು ಅಷ್ಟೇ ನಮ್ಮ ಮನೆಯವರು ಹೂವು ಹಾಗೆ ಎಲೆ ತರೋಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾನು ಅವ್ರು ಬರೋದ್ರೊಳಗಡೆ ನೀಟಾಗಿ ನೆಲ ಎಲ್ಲ ಒರೆಸ್ಕೊಡ್ಬೇಕು. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕಡೆ ಹೋಗ್ತೀನಿ, ತಿಂಡಿ ಪ್ರೋಗ್ರಾಮ್ನ ಶುರು ಮಾಡ್ಕೊಳ್ಳೋದಕ್ಕೆ. ಯೂಶ್ವಲಿ ನನ್ನ ಡೇ ಸ್ಟಾರ್ಟ್ ಆಗೋದೇ ಇದೇ ಥರ. ನಾನು ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು, ಅದಾದಮೇಲೆ ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಇದ್ದರೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ತಿಂಡಿ ಮಾಡೋಕ್ಕೆ ಅಂತ ಶುರು ಹಚ್ಕೋತೀನಿ. ಹಾಗಂತ ನಾನು ಬೇಗನೆ ಎದ್ದೊಳೋದಿಲ್ಲ, ನಾನು ಎದ್ದೊಳೋದೇ ಲೇಟೇ. ಅದರಲ್ಲೂ ಇವಾಗ ನಮಗೆ ಹಾಲಿಡೇಸ್ ಬೇರೆ ಇದೆ. ಇನ್ನು ಕೇಳಬೇಕಾ, ದೊಡ್ಡ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಾನು ಎದ್ದೊಳೋದೇ ಲೇಟು, ಬೇಗ ಅಂತೂ ಎದ್ದೊಳೋದಿಲ್ಲ. ಇನ್ನು ಯೂಶ್ವಲಿ ಕಾಲೇಜ್ ಇದ್ದಾಗ 7:30ಗೆಲ್ಲ ಎದ್ದು ಬಿಡ್ತೀನಿ. ಯಾಕಂದರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗಡೆ ಟೈಮ್ ಆಗಿಬಿಡುತ್ತೆ. ಇನ್ನು ತುಂಬ ಜನ ನಮ್ಮ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದ್ದೀರಾ. ಅದ್ರ ಬಗ್ಗೆ ಖಂಡಿತವಾಗೂ ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಾನು ಒಂದು QA ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಒಂದು ಸಲ ಹಾಕಿದ್ದೆ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ. ಬಟ್ ಸಮ್ ರೀಸನ್ಸಿಂದ ನಾನು ಆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಅದನ್ನು ಕೂಡ ಕವರ್ ಮಾಡಿಕೊಂಡು ನಿಮ್ಮದೆಲ್ಲ ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಬಟ್ ಇವಾಗ ಸಿಂಪಲ್ಲಾಗಿ ರ್ಯಾಂಡಮ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ಮನೆಯೆಲ್ಲ ಸ್ವಲ್ಪ ಧೂಳು ಹೊಡ್ಕೊಂಡು ಕಸ ಎಲ್ಲ ಹೊಡ್ಕೊಂಡಿದ್ದೀನಿ. ನೆಲ ಒರೆಸೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಈ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನನಗೆ 500 ಆಯಿತು. ನಿಮಗೇನಾದರೂ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಇದೆ ಈ ಪ್ರಾಡಕ್ಟಿಂದ. ಅಂದರೆ ಕ್ವಿಕ್ಕಾಗಿ ಮಾಪ್ ಮಾಡ್ಕೋಬೋದು. ಈಗ ಕೆಲ್ಸಕ್ಕೆ ಹೋಗೋರು ಇರ್ತಿರಲ್ವ, ಅಥವಾ ನಂತರನೇ ಕಾಲೇಜಿಗೆ ಹೋಗಿ ಕೆಲಸ ಮಾಡ್ಕೊಳ್ಳೋರು ಇರ್ತಿರಲ್ವ, ಅವರಿಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಅನ್ಕೋತೀನಿ. ಯಾಕಂದರೆ ಕ್ವಿಕ್ಕಾಗಿ ಮಾಪ್ ಮಾಡ್ಬೋದು. ನೀವು 2 ಸಲ ಮಾಪ್ ಮಾಡ್ತೀನಿ ಅಂದರೂ ಕೂಡ 10 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಕ್ವಿಕ್ಕಾಗಿ ಮಾಪ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇನ್ನು ನಾನು ಇವಾಗ 2ನೇ ಸಲ ಒರೆಸ್ಕೋತಾ ಇದ್ದೀನಿ. ಒರೆಸೋದು ಗೊತ್ತೇ ಆಗೋದಿಲ್ಲ. ಮೊದಲೆಲ್ಲ ನನಗೆ ನೆಲ ಒರೆಸ್ಬೇಕು ಅಂದರೆ ಸಿಕ್ಕಾಬಟ್ಟೆ ಇರಿಟೇಟ್ ಆಗೋದು. ಅದು 100 ಸಲ ಇಂಟ್ಕೋಬೇಕು, ಇನ್ನು ನೀರೆಲ್ಲ ಹಾಗೆ ಇರ್ತಿತ್ತು. ಬಟ್ ಇವಾಗ ಆ ಥರ ಇಲ್ಲ, 5 ನಿಮಿಷಕ್ಕೆ ಕ್ವಿಕ್ಕಾಗಿ ಮಾಪ್ ಆಗಿಬಿಡುತ್ತೆ. ಯಾವ ಥರ ನೆಲ ಒರೆಸಿ ಮುಗಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಮನೆಗಳಲ್ಲಿ ಈ ಥರ ಒಂದೊಂದು ಪ್ರಾಡಕ್ಟ್ ಇದ್ದರೆ ನಿಜವಾಗ್ಲೂ ಕೆಲಸದಲ್ಲಿ ಟೈಮ್ ಸೇವ್ ಆಗುತ್ತೆ. ನನ್ನ ಪಾರ್ಟ್ ಆಫ್ ವರ್ಕ್ ಇವಾಗ ಕಂಪ್ಲೀಟ್ ಆಯಿತು. ನೆಲ ಎಲ್ಲ ಒರೆಸ್ಕೊಟ್ಟಿದ್ದೀನಿ. ಇನ್ನು ಪೂಜೆದೇನಿದ್ರು ನಮ್ಮ ಮನೆಯವರೇ ಮಾಡೋದು, ಪ್ರತಿ ವಾರ ಕೂಡ ಅವರೇ ಮಾಡೋದು. ಇನ್ನು ನಾನು ಏನಕ್ಕೆ ಮಾಡಲ್ಲ ಅಂತ ಸ್ವಲ್ಪ ಜನ ಕೇಳಿದ್ದೀರಾ. ನಾನು ತಿಂಡಿ ಮಾಡಲ ಇಲ್ಲ ಈ ಕಡೆ ವಾರ ಮಾಡಲ, ಸೊ ಹಾಗಲ್ಲ ಅಲ್ವಾ ಎರಡೂ ಕೂಡ ಮಾಡೋಕ್ಕೆ.
ಇನ್ನು ಸಮ್ಟೈಮ್ಸ್ ಅವ್ರು ಏನಾದ್ರು ಬ್ಯುಸಿ ಇದ್ದರೆ ನಾನು ಮಾಡ್ಬೋದು. ಅವ್ರು ಆರಾಮಾಗಿ ಇರ್ತಾರೆ. ಅವ್ರು ಕೆಲ್ಸಕ್ಕೆ ಹೋಗೋದ್ರೊಳಗಡೆ ನಾನು ರೆಡಿ ಮಾಡಿಕೊಟ್ರೆ ಅವರು ಪೂಜೆ ಮಾಡಿ ಅವ್ರು ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೊರಡ್ತಾರೆ. ಹಾಗಾಗಿ ವಾರ ವಾರ ಅವರೇ ಪೂಜೆ ಮಾಡೋದು. ನಾನು ತಿಂಡಿ ಮಾಡೋದ್ರೊಳಗಡೆ ಈ ಕಡೆ ನಮ್ಮ ಮನೆಯವರು ಪೂಜೆ ಮುಗಿಸಿರ್ತಾರೆ. ಸೊ ಇಬ್ಬರದ್ದು ವರ್ಕ್ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಇನ್ನು ನಮ್ಮ ಮನೆಯವರು ಬಂದಿಲ್ಲ ಇನ್ನು. ಅವ್ರು ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋತಾರೆ. ಇನ್ನು ನಂದು ತಿಂಡಿ ಪ್ರೋಗ್ರಾಮ್ಸ್ ಶುರು. ಇನ್ನು ಇದು ನಮ್ಮ ಪುಟ್ಟ ಅಡುಗೆ ಮನೆ. ಸಮ್ಟೈಮ್ಸ್ ನಾನು ಅಡುಗೆ ಮನೆನ ನೈಟ್ ಟೈಮ್ ಕ್ಲೀನ್ ಮಾಡ್ಕೋತೀನಿ. ಇಲ್ಲ ಹಾಗೂ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ಮೇಲೆ ಕಸ ಹೊಡಿಯೋಕ್ಕೂ ಮುಂಚೆನೇ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಇವತ್ತಿನ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ. ಹಾಗೆಯೇ ಅದರ ಜೊತೆಗೆ ತರಕಾರಿ ಪಲ್ಯ. ದೋಸೆ ಸರಿ ಮಾತ್ರ ಸಖತ್ತಾಗಿ ನೆನ್ಕೊಂಡಿದೆ. ಯೂಶ್ವಲಿ ಚಳಿಗಾಲದಲ್ಲಿ ನೆನೆಯೋದಿಲ್ಲ ಅಲ್ವಾ. ಸೊ ಆದ್ದರಿಂದ ನಾನು ದೋಸೆನೇ ಮಾಡಿರಲಿಲ್ಲ. ಎಷ್ಟೊತ್ತು ದಿನ ಆಗೋಗಿತ್ತು ದೋಸೆ ಮಾಡಿಬಿಟ್ಟು. ಸರಿ ನೆನೆಯಲ್ಲ ಅಂತ ಹೇಳಿ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಚಳಿಗಾಲ ಮುಗಿಯೋ ತನಕ ಕಾದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತು ಕ್ವಿಕ್ಕಾಗಿ ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ನಾನು ಒಂದು 2 ಥರ ಮಾಡ್ತೀನಿ ಅಷ್ಟೇ ಪಲ್ಯನ. ಅದರಲ್ಲಿ ಇದು ಒಂದು ತುಂಬಾ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು. ಅಷ್ಟು ಈಸಿಯಾಗಿದೆ ರೆಸಿಪಿ. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಫಸ್ಟು ನಿಮ್ಮ ಹತ್ರ ಯಾವುದೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹೆಚ್ಕೊಂಡು ತಗೊಳ್ಳಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಈರುಳ್ಳಿ ಹಾಗೆ ಟೊಮೊಟೊ ಹಾಗೆ ಸ್ವಲ್ಪ ಕಾಯಿನ ತುರಿದು ಎತ್ತಿಡ್ಕೊಂಡಿರಿ. ಇಷ್ಟು ಬೇಕಾಗುತ್ತೆ. ಹಾಗೆ ಗ್ಯಾಸ್ ಹತ್ರ ಫೋನ್ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿರಿ. ನಾನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇಟ್ಟಿದ್ದೀನಿ ಫೋನು, ತುಂಬ ಹತ್ರ ಇಟ್ಟಿಲ್ಲ. ಸೊ ಫಸ್ಟು ಇವಾಗ ಸ್ಟವ್ ಆನ್ ಮಾಡ್ಕೊಂಬಿಡೋಣ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಲ್ಯನ. ಫಸ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಕಂಫರ್ಟಬಿಲಿಟಿ ಆಯಿಲ್ ಎಷ್ಟು ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕನ್ಸುತ್ತೋ ಅಷ್ಟು ಕ್ವಾಂಟಿಟಿಲಿ ಆಯಿಲ್ನ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಟೊಮೊಟೊ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಫ್ರೈ ಆಗಿದೆ. ಅದಕ್ಕೆ ಇವಾಗ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಕೆಲವೊಬ್ಬರು ಟೊಮೊಟೊ ಈರುಳ್ಳಿಗೆ ಹಾಕ್ತಾರೆ, ಬಟ್ ನಾನು ಹಾಕೋದಿಲ್ಲ. ಇವಾಗ ತರಕಾರಿ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೋತೀನಿ. ಹಾಗೆ ಅದ್ರ ಜೊತೆಗೆ ನೆನೆ ನೈಟು ಬಟಾಣಿನ ನೆನೆಸಿಟ್ಟಿದ್ದೆ, ಒಣ ಬಟಾಣಿ. ನೀವು ಹಸಿದು ಹಾಕೋಬೋದು, ಹಸಿದು ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ ಅಂತ ನಾನು ನೈಟೇ ನೆನೆ ಹಾಕಿಟ್ಟ ಕಾಳನ್ನ ಇವಾಗ ಹಾಕ್ತಾಯಿದ್ದೀನಿ. ಒಂದು ರೌಂಡ್ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಮಾಡಿಟ್ಕೊಂಡಿದ್ದೆ, ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಸೊ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಇನ್ನು ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿನ ಬಾಡಿಸ್ಕೋಬೇಕು. ಇದು ಒಂದು 5 ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದಕ್ಕೇ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಆ ನೀರಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕು. ಇದರಲ್ಲಿ ನೀರೆಲ್ಲ ಹಿಂಗಿದ್ದಾಗಿದೆ. ಈಗ ಇದಕ್ಕೇ ಒಂದು 2 ಸ್ಪೂನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ 2 ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ 1-1.25 ಸ್ಪೂನಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ. ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಬೇಕು ಅಂತಲೇ ಏನಿಲ್ಲ. ನಾನು ಇತ್ತು ಅಂತ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಸ್ವಲ್ಪ ಗರಂ ಮಸಾಲ, ಅಂದರೆ ಜಾಸ್ತಿ ಎಲ್ಲ, ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಮಸಾಲೆನೂ ಆ್ಯಡ್ ಮಾಡ್ಕೊಂಡಾಗಿದೆ. ಈಗ ನೀಟಾಗಿ ಒಂದೊಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೇ. ಇನ್ನು ಕಾಯಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ.
ಈ ಮಧ್ಯೆ ಬೇರೆ ನಮ್ಮ ಮನೆಯವ್ರು ಬಂದು ನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ವ್ಲಾಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ನನಗೆ ನೀರು ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಇವಾಗ ಎಲ್ಲ ಐಟಮು ಹಾಕಿದ್ದಾಗಿದೆ. ಇವಾಗ ಇದ್ರ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋ ಒಂದು ಪಲ್ಯ ರೆಡಿ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಇವಾಗ ಇದ್ರ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಜಸ್ಟ್ 2 ವಿಜಿಲ್ ಆದರೆ ಸಾಕು, ನೀಟಾಗೆಲ್ಲ ಬೆಂದಿರುತ್ತೆ. ಇಲ್ಲೇ ಬಾಡಿಸಿರ್ತೀವಿ ಅರ್ಧ. ಸೊ ಒಂದು 2 ವಿಜಿಲಿಗೆ ನೀಟಾಗಿ ಕಾಳೆಲ್ಲ ಬೆಂದ್ಕೊಂಡಿರುತ್ತೆ. ಸರಿ ಮಾತ್ರ ತುಂಬ ಚೆನ್ನಾಗಿ ನೆಂದಿದೆ. ನಾನು ಇದಕ್ಕೆ ಸೋಡಾ ಏನೂ ಆ್ಯಡ್ ಮಾಡಿರಲಿಲ್ಲ. ಇನ್ನು ನಾನು ಈ ಕನ್ಸಿಸ್ಟೆನ್ಸಿಲಿ ಸರಿನ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಪೂಜೆ ಮುಗಿಸಿದ್ಮೇಲೆ ದೋಸೆ ಬಿಡೋ ಪ್ರೋಗ್ರಾಮ್ ಶುರು. ಸೊ ಬನ್ನಿ ಪಲ್ಯ ಹೇಗಾಗಿದೆ ಅಂತ ತೋರಿಸ್ತೀನಿ. ಹುಷಾರು, ಬಾಯ್, ಹುಷಾರು. ಸೊ ಫೈನಲಿ ನನ್ನ ಮಾರ್ನಿಂಗ್ ರೂಟೀನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಬೇಸಿಗೆಗಾಲದಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಿದೆಯಲ್ಲ, ಅಬ್ಬಬ್ಬ ಫುಲ್ಲು ಬೆವರು ಇಳ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಸೆಕೆ ಇದೆ ಇವಾಗಂತೂ. ಅದರಲ್ಲೂ ನಮ್ಮ ಮನೆ ಬೇರೆ ಶೀಟು, ಸಿಕ್ಕಾಪಟ್ಟೆ ಸೆಕೆ ಇದೆ. ಸೊ ಇವಾಗ ನಾನು ಹೋಗಿ ತಿಂಡಿ ತಿನ್ನಬೇಕು. ನಮ್ಮ ಮನೆಯವ್ರು ತಿಂಡಿ ತಿನ್ಕೊಂಡು ಇವಾಗ ಕೆಲಸಕ್ಕೆ ಹೊರಟರು. ಅದು ಅಲ್ಲದೆ ನಮ್ಮ ಕುಳ್ಳಿ ಮೇಡಮ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪಟ್ ಅಂತ ನನ್ನ ತಲೆಗೆ ಒಂದು ಐಡಿಯಾ ಬಂತು, ಅವಳನ್ನ ಪ್ರ್ಯಾಂಕ್ ಮಾಡಬೇಕು ಅಂತ. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಅರ್ಶಿನ ನೀರಿಗೆ ಕಲಿಸ್ಬಿಟ್ಟು ಜ್ಯೂಸು ಅಂತ ಕೊಡ್ತಾರಲ್ಲ, ಆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಈ ಪ್ಲ್ಯಾನ ಸಕ್ಸಸ್ ಆಗುತ್ತೆ ಅಂತ. ಬಟ್ ಆ ಮೇಡಮ್ ಅವರು ಕಂಡುಹಿಡಿದ್ಬಿಡ್ತಾರೆ ಬೇಗ, ಏನೇ ಪ್ರ್ಯಾಂಕ್ ಮಾಡೋಕ್ಕೆ ಹೋದ್ರೂ. ನೋಡೋಣ, ಅವಳು ಬರಲಿ ಅಂತ ಕಾಯ್ತಾಯಿದ್ದೀನಿ. ಅಷ್ಟರೊಳಗಡೆ ನಾನು ಜ್ಯೂಸ್ ರೆಡಿ ಮಾಡಿ ಇಟ್ಕೋತೀನಿ. ಹಾಕ್ಕೊಟ್ಟಿದ್ದು 3 ದೋಸೆನಲ್ಲಿ ಇಲ್ಲೇ ಇನ್ನೂ 3/4 ಹಾಗೆ ಉಳಿಸಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಮಿಕ್ಕಿದ ಪಕ್ಕಿದ್ದೆಲ್ಲ ಲಕ್ಕಮ್ಮನ ಪಾಲು ಅಂತ ಅಂದಂಗೆ ನಾವೇ ತಿನ್ಕೋಬೇಕಿದ್ದಿದ್ದ. ಸೊ ನಾನು ಪಟ್ಟ ಅಂತ ಇವಾಗ ತಿಂಡಿ ತಿನ್ಕೊಬಿಡ್ತೀನಿ. ಆಮೇಲೆ ನಮ್ಮ ಕುಳ್ಳಿ ಮೇಡಮ್ ಅವರಿಗೆ ಹಾಕಿದ್ದೀನಲ್ಲ ಪ್ಲ್ಯಾನು, ಅದ್ರ ಕಡೆ ಪ್ರಿಪ್ರೇಷನ್ ಶುರು ಮಾಡ್ಕೋತೀನಿ. ಸೊ ಗೈಸ್, ನಂದು ಇವಾಗ ತಿಂಡಿ ಎಲ್ಲ ಆಯಿತು. ಇನ್ನೇನು ನಮ್ಮ ಕುಳ್ಳಿ ಮೇಡಮ್ ಅವ್ರು ಬರೋ ಟೈಮ್ ಆಗಿದೆ. ಕ್ವಿಕ್ಕಾಗಿ ಹೋಗಿ ಪ್ರ್ಯಾಂಕ್ ಮಾಡೋಕ್ಕೆ ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಕಪ್ಪಿಗೆ 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಫಿಲ್ ಮಾಡಿಬಿಡ್ತೀನಿ. ಜಾಸ್ತಿನೂ ನೀರು ಬೇಡ, ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಸ್ವಲ್ಪ ಸಾಲ್ಟ್ನೂ ಆ್ಯಡ್ ಮಾಡಿಬಿಡೋಣ ಅಲ್ವಾ. ಸಾಲ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಬಟ್ ನನಗೆ ಡೌಟ್ ಇದೆ ಅವಳು ಕಂಡುಹಿಡಿದ್ಬಿಡ್ತಾಳೆ ಅಂತ, ಯಾಕಂದರೆ ಅದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅರಿಶಿನದ್ದು. ನೋಡೋಣ, ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ಹಂಗೆ ಹೋಪ್ ಫಾರ್ ದಿ ಬೆಸ್ಟ್. ಪ್ರ್ಯಾಂಕ್ ಆಗಲಿ ಅವಳು. ನಮ್ಮ ಕುಳ್ಳಿ ಮೇಡಮ್ ಅವರು ಬೆಳಗ್ಗೆಯಿಂದ ಬರ್ತೀನಿ ಅಂತ ಆಟ ಆಡಿಕೊಂಡು ಇವಾಗ 3:15 ಆಗಿದೆ. ಇವಾಗ ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ಲು. ಏನೋ ಹೊರಗಡೆ ಸ್ವಲ್ಪ ಕೆಲಸ ಇದೆಯಂತೆ, ಆಧಾರ ಏನೋ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೇಕಂತೆ. ಸೊ ಇವಾಗ ನಾನು ಅಲ್ಲಿಗೆ ಹೊರಟಿದ್ದೀನಿ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಕರ್ಕೊಂಡ್ಬರ್ತೀನಿ ಮನೆಗೆ. ಅವಾಗ ನನ್ನ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ತೀನಿ. ಪಾಪ ಬರೀ ಅದೊಂದೇ ಬೇಡ ಅಲ್ವಾ, ಅದಕ್ಕೆ ಅಂತ ಅವಳಿಗೋಸ್ಕರ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅಲ್ಲಿಂದ ಬಂದಮೇಲೆ ಅದನ್ನು ಪೂರ್ತಿಯಾಗಿ ರೆಡಿ ಮಾಡಿ ಅದನ್ನು ತಿನ್ನಿಸ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ತೀನಿ. 7ನೇ ಕ್ಲಾಸಿಂದ ಹುಡುಗಿನ ಇವಾಗ 27 ವರ್ಷಕ್ಕೆ ಬಂದವಳೆ ಬಯೋಮೆಟ್ರಿಕ್ ಮಾಡ್ಸೋಕ್ಕೆ. ಆಯಿತು, 8ಲ್ಲಿ ಮಾಡಿಸಿದ ಬಯೋಮೆಟ್ರಿಕ ಇವಾಗ ಬಂದವಳೆ. ಎಷ್ಟು 27 ವರ್ಷದ ಕತ್ತೆ ಬಂದವಳು ಬಯೋಮೆಟ್ರಿಕ್ ಮಾಡ್ಸೋಕ್ಕೆ.
ಯೂಟ್ಯೂಬ್ಗೆ ಹಾಕ್ಬೇಕು ಅಂತ ವಾಯ್ಸ್ ಕೇಳಕ್ಕೆ ಮಾಡಿ ನನ್ನ ಮರ್ಯಾದೆ ಕಳಿಬೇಕು ಅನ್ಕೊಂಡಿದ್ಯಾ? ಎಲ್ಲ ಮಾಡಿದ್ರೆ ಕ್ರಿಮಿನಲ್ ಅಲ್ಲ, ಆಫೆನ್ಸ್ ಆಗುತ್ತೆ, ಕಂಪ್ಲೇಂಟ್ ಮಾಡ್ತೀನಿ. ಹುಷಾರ್. ಹಂಗೆ ನಾವು ಹಂಗೆ ಹಾಕೋದು ನಾವು. ಹೊಡೆದಾಕ್ಬಿಡ್ತೀನಿ. ನಾನು ಹೊಡಿತೀನಿ ಹಿಂಗೆ. ನಾನು ಇವ್ರೂರಿಗೆ ಹೋಗ್ಬಂದು 4 ದಿವಸ ಆಯ್ತೇನೋ, ಆಗ್ಲೇ ನನ್ನನ್ನು ಮಿಸ್ ಮಾಡ್ಕೊಂಡು ನೋಡಕ್ ಬಂದು ನೋಡಿ. ಹಂಗೆಲ್ಲವೂ ನೋಡಿ ನನ್ನ ಮೇಲೆಲ್ಲವೂ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಏನ್ ಮಾಡಿದ್ಯಾ ಬಂದಿರೋದಕ್ಕೆ? ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಅದ್ಬಿಟ್ಟು ದೋಸೆ ಹಾಕೊಡ್ತೀನಿ. ಅದ್ಬಿಟ್ಟು ಕಾಫಿ ಕಾಸ್ಬಿಡ್ತೀನಿ. ಸಾಕು 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 ಸಾಕು. ಬಂದಿದ್ದಕ್ಕೂ ಸಾರ್ಥಕ ಅವಳು ಇವಾಗ. ಚೆನ್ನಾಗಿ ಮಾಡಿದ್ಯಾ ತಾನೆ? ನೀರ್ ಬೇಕಾ? ಆಗ್ಲೇ ಇಂದ ಆಯ್ತು ಕೇಳ್ತಾ ಇದ್ದೀನಿ. 5 ನಿಮಿಷ ಆಯ್ತು, ನೀರ್ ಕೊಡಾಯ್ತು. ಕೊಡ್ತೀನಿ ಇರು. ಶಕೆಗೆ ಅಂತ ಯಾವ ತರ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಬೇಕಿದ್ರೆ ಈ ಪ್ಲಾನ್ ಯೂಸ್ ಮಾಡ್ಕೊಳ್ಳಿ ಅಂತ. ಏನ್ ಜ್ಯೂಸ್ ನೀನೇ ಮಾಡಿರೋದಾ? ಫ್ರೂಟಿ ಕೊಡ್ತೀನಿ, ಸುಮ್ಮನಿರು. ಅದು ಬೇಡ, ಈಗ ಅದನ್ನ ಕೊಡ್ತಿದ್ದೀನಿ, ಈಗ ಇದನ್ನ ಕೊಡಿಸ್ತೀನಿ. ತಂಪಾಗು, ಸುಮ್ಮನಿರು. ನೋಡಿದ್ರೆ ಡೌಟ್ ಹೊಡಿತು, ಅದಕ್ಕೆ ಹೋಮ್ ಮೇಡ್ ಅಂತ ಕೇಳಿದ್ದು. ತಗ ಪಾಪ ಜ್ಯೂಸ್ ಕೊಡ್ಸಿರೋದಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿ ಕಾಂಪ್ರೋ ಮಾಡ್ತಾ ಇದ್ವಿ. ತಿನ್ನು ನೀಟಾಗಿ. ನನಗೆ ಗೊತ್ತು ಇವಾಗೆಲ್ಲ ಇವ್ರು ಅಂತಿರ್ತಾರೆ, ಏನ್ ಸಿಸ್ಟರ್ ನೀವು ವಿಭೂತಿ ಇಟ್ಕೋತಿರಲ್ಲ ಲಿಂಗಾಯತ್ರ ಅಂತ. ನಾನು ಇಟ್ಕೋತೀನಿ ಅಂತ ಇವಳು ಇಟ್ಕೋತಾಳೆ. ನನ್ನಿಂದ ಇನ್ಸ್ಪೈರ್ ಆಗಿರೋದು ಇವಳು. ಅವಳು ಹೇಳ್ಕೊಂತ ಇಲ್ಲ ಅಷ್ಟೇ. ನಾನು 5ನೇ ಕ್ಲಾಸ್. ನನಗೆ ಗೊತ್ತೇ, ಪರವಾಗಿಲ್ಲ ದೀಪು, ಪರವಾಗಿಲ್ಲ. ನಾನು 5ನೇ ಕ್ಲಾಸಿಂದ ಇಡ್ತಾ ಇದ್ದೀನಿ. ನೋಡ ನೀನು ಇರ್ತಾ ಇರೋದು. ಡೋಂಟ್ ವರಿ, ನಾನೇನು ಬೇಜಾರು ಮಾಡ್ಕೊಳಲ್ಲ, ಪರವಾಗಿಲ್ಲ. ನನ್ನ ಹೆಸರು ಹೇಳು ಅಂತ ನಾನೇನು ಹೇಳಲ್ಲ ಬಿಡು, ಪರವಾಗಿಲ್ಲ. ಬೇಜಾರು ಮಾಡ್ಕೊಳಲ್ಲ ಬಿಡು. ಹೋಗಿ ಮಾಡ್ಕ, ಬೇಜಾರು ಮಾಡ್ಕೊಳ್ಳೋಣ ಬೇಡ. ಇವಾಗ ನಮ್ಮ ಅಕ್ಕನ ಬೀಳ್ಕೊಡುಗೆ ಸಮಾರಂಭ. ಆದ್ರೆ ಬಸ್ಸೇ ಇಲ್ಲ, ಕಾಯಿ. ಸೊ ಇದಾಗಿತ್ತು ನನ್ನ ಡೇ ರೊಟೀನ್. ದಿನ ರೊಟೀನ್ಸ್ಗಳು ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ದಿನದಿಂದ ದಿನ ಚೇಂಜ್ ಆಗ್ತಾನೆ ಇರುತ್ತಲ್ವ. ಸೊ ಬಟ್ ಸಮ್ ಪಾರ್ಟ್ ಆಫ್ ವರ್ಕು ಇದೇ ಥರನೇ ಇರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.